ಹೋದ ಕೆಲಸ ಸಕ್ಸಸ್ ಆಯ್ತಾ? ರೂಪ, ವಿಷಯದ ಕೈ ಹಾಕಿದರೆ ಕೆಲಸ ಸಕ್ಸಸ್ ಆಗದೇ ಇರುತ್ತಾ? ರೂಪ, ಓ ಚಾಂಡಲನ್ನ ಪೆನಿಸಿ ಮಾಡಿ ಬಂದೆ. ರೂಪ, ಮನೋಹರ ಕುಡಿದ ಅಮಲಿನಲ್ಲಿದ್ದಾನೆ, ಬಹಳಷ್ಟು ದಣದಿದ್ದಾನೆ. ಊಟ ಮಾಡಿ ಶಿವನನ್ನು ಮಲಗಿಸು. ಸರಿ. ಹಾ ಮನೋಹರ್, ಮನೆ ಊಟ ಮಾಡೋರಂತೆ. ಹೋಗಿ. ಹೌದು ರೂಪ, ಮಲ್ಲಗೆ ಕರೆದುಕೊಂಡು ಹೋಗುರಪ್ಪ. ಅಂದು ಮಧುಚಂದ್ರನ ಕೊಲೆಯಾಯಿತು. ಅಂದ ಮಾತ್ರಕ್ಕೆ ವಿಷಘಟ ಸರ್ಪದ ಶೇಡು ಸಂಪೂರ್ಣವಾಗಲಿಲ್ಲ. ಇದೇ ಸಂದರ್ಭದಲ್ಲಿ ಅವರ ಸರ್ವ ಆಸ್ತಿ ನನ್ನ ಕೈವಶ ಮಾಡಿಕೊಳ್ಳಬೇಕು. ಅಂದು ಮನೋಹರ ಕುಡಿದ ಅಮಲಿದ್ದಾನೆ. ಸುಳ್ಳು ಹೇಳಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಸಿಕೋ. ಏ ರೂಪ, ಬಾರೆ. ಹಾ ಬಂದಿರಿ, ಏನು ವಿಷಯ? ಏನಿಲ್ಲ ರೂಪ, ಸುಳ್ಳು ಸರ್ವ ಆಸ್ತಿ ನಮ್ಮ ಕೈವಶ ಆಗಬೇಕಾದ್ರೆ ಸುಳ್ಳು ಹೇಳಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಸಿಕೋ. ನೋಡು ವಿಷಯದರ್, ನಾವು ಹಾಗೆ ಮಾಡಿದ್ರೆ ಅವನಿಗೆ ನಮ್ಮ ಮೇಲೆ ಅನುಮಾನ ಬಂದರ ಥರ ಉಂಟು ಮಾಡ್ತಾನೆ ಅವನು. ಏನೂ ಆಗೋದಿಲ್ಲ, ಸುಳ್ಳು ಹೇಳಿ ಸಹಿ ಮಾಡಿಸ್ಕೋ ಅಷ್ಟೇ. ಆಯ್ತು ರೀ. ಬನ್ನಿ ಮನೋಹರ್, ಅದೇನು ಅಂದರೆ ಮೊನ್ನೆ ಕೊಲೆ ಮಾಡಿದ್ರಲ್ಲ, ಆ ಕೊಲೆನ ತನಿಖೆ ಮಾಡಿದ್ರೆ ಇದು ಕೊಲೆ ಅಂತ ಪ್ರೂವ್ ಆಗುತ್ತೆ. ಅದಕ್ಕೆ ಈ ಪೇಪರ್ ಮೇಲೆ ಎರಡು ಸಹಿ ಮಾಡಿದ್ರೆ ಸಾಕು, ಈ ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಹೌದು, ಹಾಗಾದರೆ ಕೊಡ್ರಿ, ಸಹಿ ಮಾಡುತ್ತೇನೆ. ಸರಿ. ರೂಪ, ಇವರಿಂದ ನಮಗೇನು ಪ್ರಯೋಜನ? ನಮ್ಮ ಕೆಲಸ ಎಲ್ಲ ಆಯಿತು. ಕೊತ್ತಿಗೆ ಮೇಲೆ ಕೈ ಕೊಟ್ಟು ತಪ್ಪು ಈ ನೀಚನನ್ನ. ವಿಷದರ ಏನು ಹೇಳ್ತಿದ್ದೀಯೋ? ನೋಡು ಮನೋಹರ್, ನಮ್ಮ ಕೆಲಸ ಆಯಿತು, ನಿನ್ನಿಂದ ನಮಗೇನು ಪ್ರಯೋಜನ? ನೀನೇನಾದರೂ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ ನೀನೇ ಕಮ್ಮಿ ಎಣಿಸಬೇಕಾಗುತ್ತೆ. ಎಚ್ಚರ. ಒಂದು ಬಾಂಡ್ ಪೇಪರ್ ಮೇಲೆ ಮಧುಚಂದ್ರನ್ನ ನಾನೇ ಕೊಲೆ ಮಾಡಿ ಅಂತ ಸಹಿ ಹಾಕಿದೀಯ. ಇನ್ನೊಂದು ಬಾಂಡ್ ಪೇಪರ್ ಮೇಲೆ ನಿನ್ನ ಸರ್ವ ಆಸ್ತಿ ನನಗೆ ಮಾರಿದೆಯಾ, ಅದನ್ನು ನಾನು ಕೊಂಡುಕೊಂಡಿದ್ದೇನೆ ಅಂತ ಸಹಿ ಹಾಕಿದೆ. ನೋಡು ಈ ಬಾಂಡ್ ಪೇಪರ್ಗಳನ್ನ. ನೋಡೇ, ನೀನೇನಾದ್ರೂ ಚಾಲಕ ಮಾಡಿದ್ರ ಮಗನೇ, ಈ ಅಮಲೋಕಕ್ಕೆ ನಿನ್ನ ಪ್ರಯಾಣ. ಏನಿಷ್ಟು ನೀನೊಬ್ಬ ಮನುಷ್ಯತ್ವನು ನನ್ನ ಕೈಯಿಂದ ನನ್ನ ತಮ್ಮನ ಕೊಲೆ ಮಾಡಿಸಿ ಇಡೀ ಆಸ್ತಿಯನ್ನು ನಿನ್ನ ಹೆಸರ ಮೇಲೆ ಬರೆದುಕೊಂಡು ಯಾವ ಬಾಸ್ಟರ್ಡ್. चिल्लाओ मत, कोते जैसे ये त्रेता युग का रामराज नहीं, हमारे जैसा रावणों का कलयुग है. सत्य का साम्राज्य नहीं चलते रहे सुअर. ನಿನ್ನಂತ ದುಷ್ಟ ರಾವಣ ಸಂಹಾರ ಮಾಡಕ್ಕೆ ಮತ್ತೊಬ್ಬ ರಾಮ ಹುಟ್ಟುತ್ತಾನೆ. ಈ ಕಲಿಯುಗದಲ್ಲಿ ಅನ್ಯಾಯ ಸತ್ತರಿಗೆ ಯಾವುದೇ ಬದುಕಿರುವುದಿಲ್ಲ. ಇದು ರಾಮರಾಜ್ಯ ಭೂಮಿ. ಇಲ್ಲಿ ಅನ್ಯಾಯ ಧರ್ಮಗಳಿಗೆ ಸ್ಥಾನವಿಲ್ಲ.
ಯು ಮೈಂಡ್ ಇಟ್? ನೋಡು ಮನೋಹರ್, ಬರೀ ಬಾಯಿ ಮೌತಿನಿಂದ ಕಚ್ಚೋಡಿದರೆ ಏನು ಪ್ರಯೋಜನ ಇಲ್ಲ. ಮುಜೆ ದೇಖೋ, मुझे देखो, 1 मिनट का पहले मैं मामूली आदमी था. I am a not ordinary man. मैंने लेकिन करोड़पति बन गया हूँ. कैसा कमाल कर दिया, कैसा कमाल कर दिया. ತಲೆ ಓಡಿಸ್ಬೇಕು ಮಗನೇ, ಕಲಿಯುಗದಲ್ಲಿ ಬದುಕುತ್ತಾರೆ. ಮತ್ತೇನು ಮಾಡ್ತೇವೆ? ನಾ ಮಾಡ್ತ ನೀಗಲಾರ ಹೇಳಿ ನಿನ್ನಾಗೆ ನಾನು ಮಾಡಲ್ಲ. ಕಷ್ಟಪಟ್ಟು ನನ್ನ ಆಸ್ತಿ ನಿನ್ನಂತವ್ರು ಹೇಳ್ತಕ್ಕಲೆ ಬಾಸ್ತಾಡು. ನೋಡು ಮನೋಹರ್, ನಿನ್ನ ಸರ್ವ ಆಸ್ತಿಯಲ್ಲೋ ನನ್ನ ಕೈವಶ ಇರಬೇಕಾದರೆ ನೀನೇನು ಮಾಡಲು ಸಾಧ್ಯವಿಲ್ಲ. ಕೋಟ್ಯಾಧೀಶ್ವರ ನನ್ನ ಕೈಯಲ್ಲಿ ಭಿಕ್ಷಾಧಿಪತಿ. ಯಾಕೆ ಗೊತ್ತಾ? ನಿನ್ನ ತಮ್ಮ ಮಧುಚಂದ್ರ ನನ್ನ ತಂಗಿಯ ಶೀಲಕೃಷಿ ಕೊಲೆ ಮಾಡಿದ. ಅಂದೇ ಜಲ ತೊಟ್ಟು ನಿನ್ನ ಕೈಯಾರ ನಿನ್ನ ತಮ್ಮನನ್ನು ಕೊಲೆ ಮಾಡಿಸಿ ನಿನ್ನ ಆಸ್ತಿಯಲ್ಲೋ ನನ್ನ ಕೈವಶ ಮಾಡಿಕೊಂಡ. ಏ ನೀಷ್ಟ, ಇನ್ನೊಂದು ಸಲ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ತಂಗಿಯನ್ನು ಮಧುಚಂದ್ರ ಕೊಂತನೆ. ನೋ, ಇದು ನಿನ್ನ ಭ್ರಮೆ. ನಿನ್ನ ತಂಗಿಯನ್ನು ಪ್ರೀತಿಸಿದ ನಿಜ, ಆದರೆ ಕೊಲೆ ಮಾಡಿದ್ದು ಅವನಲ್ಲ. ನೀನೇ ಬ್ರಾಂಡಿ ಉಸ್ಕಿ ಕುಡಿಸಿ ಗುಂಡಾಗೇರಿ ಏನು ಮಾಡ್ತಿದ್ದಲ್ಲ, ಅದೇ ನಿನ್ನ ಈಜಡುಗಳೇ ನಿನ್ನ ತಂಗಿಯನ್ನು ಕೊಂದಿತು. ಅಪೋದ ನನ್ನ ತಮ್ಮನ ಮೇಲೆ ಒರೆಸಿ ಬಲೆ ತೆಗೆದುಕೊಂಡಿಯ ರಾಕ್ಷಸ. ನನ್ನ ಹೆಂಡತಿ ತಮ್ಮನ ಮನೆ ಹೊರಗೆ ಹಾಕಿಸಿ ಮೆತ್ರದೋಯ್. ಗರುಡ ಗರುಡ ರೆಕ್ಕೆಯನ್ನು ಕಳಿಸಿಕೊಂಡು ನೆಲಕ್ಕಚ್ಚಿದ ಗರುಡ ನನ್ನನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಸಾಲೆ. ನೀನು ಮೇಲೆದ್ದು ಬರುವುದರೊಳಗೆ ಘಟ ಸರ್ಪ ಯಾವ ಹೊತ್ತ ಸೇರಿಕೊಳ್ಳುತ್ತದೆ ಏನೋ. ನೀನು ಇನ್ನೊಂದು ಸಲ ನೀ ಹೊತ್ತಿರಲ್ಲ, ನಿನ್ನ ತಾಯಿಯ ಗರ್ಭದಲ್ಲಿ ಅಟಗಿದ್ದರು ಸರಿ. ಈ ಗರುಡ ದೃಷ್ಟಿಯಲ್ಲಿ ನೀ ಎಲ್ಲಿ ಆಡೋಕೆ ಸಾಧ್ಯವೇ ಇಲ್ಲ. ಗಂಡದ ಗರಡು ಸದರ ಬರುತ್ತೇನೆ. ನೋಡಿ ವಿಶ್ವಧರ್, ನಾವು ರಚಿಸಿದ ಈ ಚಕ್ರಕೋಟೆಯಲ್ಲಿ ನಾವೇ ಮುಳುಗಿದಂತಾಯ್ತು. ಯಾಕೋ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಹೆದರಬೇಡ ರೂಪ, ಹೆದರಬೇಡ. ಏದೋ ಹೆಡೆ ಎತ್ತಿದ ಘಟ ಸರ್ಪ. ಈ ಹೆಡೆಯಲ್ಲಿ ಇನ್ನಾರು ಯಾರೋ ಯಾರೋ ಆವತ್ತಿಗೀಡಾಗುತ್ತಾರೋ ಗೊತ್ತಿಲ್ಲ. ಹೆದರಬೇಡ, ನಾನಿದ್ದೇನೆ, ಹೆದರಬೇಡ. ನೋಡಿ, ಇಲ್ಲಿರೋದು ಸರಿಯಲ್ಲ. ಎಲ್ಲಾದ್ರೂ ಬಹುದೂರ ಹೋಗಿ ಮದುವೆಯಾಗಿ ಹಾಯಾಗಿರೋಣ. ಏನಂತೀರಾ? ಆಯ್ತು ರೂಪ, ಖಂಡಿತ ಮದುವೆ ಆಗೋಣ. ಹೋಗಿ ಬರೋಣ. ಸರಿ, ಹಾಗೆ ಆಗಲಿ.